ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ ಇಂಜಿನಿಯರ್ಸ್ ಇಂಡಿಯನ್ ಲಿಮಿಟೆಡ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಸೀನಿಯರ್ಸ್ ಹಾಗೆ ಮ್ಯಾನೇಜರ್ಸ್ನ ವೇಕೆನ್ಸೀಸ್ ಖಾಲಿ ಇರುತ್ತೆ. ಹಾಗೆ ಒಟ್ಟು 22 ವೇಕೆನ್ಸೀಸ್ ಮಾತ್ರ ಖಾಲಿ ಇದ್ದು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಆಲ್ರೆಡಿ ಶುರುವಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈನ ಮಾಡ್ಬೋದಾಗಿದ್ದು, ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ಇದಕ್ಕೆ ಅಪ್ಲೈ ಮಾಡಿ ಸೆಲೆಕ್ಷನ್ ಆದಂಥವ್ರಿಗೆ ಮಿನಿಮಮ್ ಸ್ಯಾಲ್ರಿ ಬಂದು 90,000ದಿಂದ ಶುರು ಆಗ್ತಾ ಇರುತ್ತೆ. ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಇದನ್ನು ಮೇನಾಗಿ ಬಂದು ಸ್ಪೆಷಲ್ ರಿಕ್ರೂಟ್ಮೆಂಟ್ ಡ್ರೈವ್ ಫಾರ್ SC ST OBCಗೆ ಸ್ಪೆಷಲ್ ಜಾಬ್ಸ್ ಇದಾಗಿರುತ್ತೆ. ಹಾಗೆ ಅಪ್ಲೈ ಮಾಡೋದಕ್ಕೆ ಪೋಸ್ಟ್ ಕೋಡ್ ಕೂಡ ನೀಡಲಾಗ್ತಿದ್ದು ಅಪ್ಲೈ ಮಾಡುವಂಥವ್ರು ಇದನ್ನು ಕೂಡ ಮೆನ್ಷನ್ ಮಾಡಿ ಅಪ್ಲೈ ಮಾಡಬೇಕಾಗಿರುತ್ತೆ. ಇದರಲ್ಲಿ ಸೀನಿಯರ್ ಮ್ಯಾನೇಜರ್ ಹಾಗೆ ಇಂಜಿನಿಯರಿಂಗ್ನ ಮತ್ತು ಡ್ರಾಫ್ಟ್ ಮ್ಯಾನ್ ಹಾಗೆ ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ನ ಎಲ್ಲ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇದರಲ್ಲಿ ಮಿನಿಮಮ್ ಸ್ಯಾಲ್ರಿ 90,000ದಿಂದ ಶುರುವಾಗ್ತಾ ಇರುತ್ತೆ. ಹಾಗೆ ಇದರಲ್ಲಿ SC ST OBC ಕ್ಯಾಟಗರಿಗೆ ರಿಸರ್ವೇಷನ್ ಕೂಡ ಮಾಡಲಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿಲ್ಲ ಅಂತ ನೋಡೋದಾದರೆ ಮೊದಲನೇದಾಗಿ ಸೀನಿಯರ್ ಮ್ಯಾನೇಜರ್ನ ಪ್ರಾಜೆಕ್ಟ್ ಡಿಪಾರ್ಟ್ಮೆಂಟ್ನಲ್ಲಿ 2 ವೇಕೆನ್ಸೀಸ್ ಮಾತ್ರ ಖಾಲಿ ಇದ್ದು ಮ್ಯಾಕ್ಸಿಮಮ್ 40 ಇಯರ್ಸ್ ಅಂಡರಲ್ಲಿ ಯಾರೆಲ್ಲ ಇದ್ದರೂ ಅವರು ಅಪ್ಲೈ ಮಾಡ್ಬೋದಾಗಿರುತ್ತೆ. BE BTech BSc ಇನ್ ಇಂಜಿನಿಯರಿಂಗ್ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ ವಿತ್ ಮಿನಿಮಮ್ 65 ಮಾರ್ಕ್ಸ್ನೊಂದಿಗೆ ಪಾಸಾಗಿರೋ ಅಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಮಿನಿಮಮ್ 12 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ಕೇಳಲಾಗ್ತಾ ಇರುತ್ತೆ. ಇನ್ನು ಎರಡನೇದಾಗಿ ಸೀನಿಯರ್ ಮ್ಯಾನೇಜರ್ನ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ 1 ವೇಕೆನ್ಸಿ ಖಾಲಿ ಇದ್ದು ಇದಕ್ಕೂ ಕೂಡ ಸೇಮ್ ಎಜುಕೇಷನ್ ಕ್ವಾಲಿಫಿಕೇಷನ್ 12 ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಮ್ಯಾನೇಜರ್ನ HR ಡಿಪಾರ್ಟ್ಮೆಂಟ್ನಲ್ಲಿ 1 ವೇಕೆನ್ಸಿ ಖಾಲಿ ಇದ್ದು ಮ್ಯಾಕ್ಸಿಮಮ್ 35 ಇಯರ್ಸ್ ಒಳಗಡೆ ಇರುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. MBA ಡಿಗ್ರಿ ವಿತ್ ಸ್ಪೆಷಲೈಸೇಷನ್ ಇನ್ HR ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ಮುಗಿಸಿರೋಂಥವ್ರು ಅಥವಾ PG ಡಿಪ್ಲೊಮಾ ಇನ್ HR ಮಾಡಿರೋಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಅದಕ್ಕೆ ಹಾಗೆ ಮಿನಿಮಮ್ 8 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ಕೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಪ್ರಾಜೆಕ್ಟ್ನ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಮ್ಯಾಕ್ಸಿಮಮ್ 28 ಇಯರ್ ಒಳಗಡೆ ಇರೋವಂಥವ್ರು ಇದಕ್ಕೂ ಕೂಡ BE BTech BSc ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯನ್ಸನ್ನು ಕೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಇಂಜಿನಿಯರಿಂಗ್ನ ಮೆಕ್ಯಾನಿಕಲ್ ಪ್ರೋಸೆಸ್ನಲ್ಲಿ ಮ್ಯಾಕ್ಸಿಮಮ್ 28 ಇಯರ್ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದೆ. ಇಂಜಿನಿಯರಿಂಗ್ ಸಿವಿಲ್ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ 1 ಇಯರ್ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು BE BTech BSc ಮುಗಿಸಿರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಇಂಜಿನಿಯರಿಂಗ್ನ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ನಲ್ಲಿ ಕಾಂಟ್ರಾಕ್ಟ್ ಆ್ಯಂಡ್ ಪರ್ಚೇಸ್ ಡಿಪಾರ್ಟ್ಮೆಂಟ್ನಲ್ಲಿ ವೇಕೆನ್ಸೀಸ್ ಖಾಲಿ ಇದ್ದು 2 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದು ಕೂಡ BE BTech ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇಂಜಿನಿಯರ್ ಅಡ್ಮಿನಿಸ್ಟ್ರೇಷನ್ ಇನ್ನು ಜೂನಿಯರ್ ಡ್ರಾಫ್ಟ್ ಮ್ಯಾನ್ನ ಗ್ರೇಡ್ 1ನ 2 ವೇಕೆನ್ಸೀಸ್ ಮಾತ್ರ ಖಾಲಿ ಇದ್ದು ಮ್ಯಾಕ್ಸಿಮಮ್ 30 ಇಯರ್ಸ್ ಅಂಡರಲ್ಲಿ ಯಾರೆಲ್ಲ ಇದ್ದರೂ ಅವರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಕ್ಕೆ ಬಂದು ಡಿಪ್ಲೊಮಾ ಇನ್ ಕೆಮಿಕಲ್ ಅಥವಾ ಮೆಕ್ಯಾನಿಕಲ್ ವಿತ್ ಮಿನಿಮಮ್ ಸ್ಕೋರ್ ಡ್ಯೂರೇಷನ್ ಆಫ್ 3 ಇಯರ್ಸ್ ಮತ್ತು ಮಿನಿಮಮ್ 65 ಮಾರ್ಕ್ಸ್ನೊಂದಿಗೆ ಪಾಸಾಗಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಕ್ಕೂ ಕೂಡ ಮಿನಿಮಮ್ 5 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ಕೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಸೇಮ್ ಇದು ಜೂನಿಯರ್ ಡ್ರಾಫ್ಟ್ ಮ್ಯಾನ್ನ ಸಿವಿಲ್ ಡಿಪಾರ್ಟ್ಮೆಂಟ್ ಮತ್ತು ಪೈಪಿಂಗ್ನಲ್ಲಿ ಸೇಮ್ ಇರುತ್ತೆ. ಹಾಗೆ ಸಿವಿಲ್ ಕನ್ಸ್ಟ್ರಕ್ಷನಲ್ಲೂ ಕೂಡ ಸೇಮ್ ಇರುತ್ತೆ ಮತ್ತು ಪೈಪಿಂಗ್ ಎಲ್ಲ ಸೇಮ್ ಎಜುಕೇಷನ್ ಮತ್ತು ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಮಾತ್ರ ಕೊನೆದರಲ್ಲಿ ಇರೋದಕ್ಕೆ 1 ಇಯರ್ ಇರುತ್ತೆ ಅಷ್ಟೇ. ಇನ್ನು ಜೂನಿಯರ್ ಅಸಿಸ್ಟೆಂಟ್ ಗ್ರೇಡ್ 3ಗೆ ಇದಕ್ಕೆ ಒಂದು ಫುಲ್ ಟೈಮ್ BBA ವಿತ್ 60% ಮಾರ್ಕ್ಸ್ನೊಂದಿಗೆ ಪಾಸಾಗಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು 1 ಇಯರ್ ಎಕ್ಸ್ಪೀರಿಯನ್ಸನ್ನು ಕೇಳ್ತಾ ಇದ್ದಾರೆ. ಜೂನಿಯರ್ ಅಸಿಸ್ಟೆಂಟ್ ಗ್ರೇಡ್ನ ಹಾಸ್ಪಿಟಲೈಸೇಷನಲ್ಲಿ ಇದು ಫುಲ್ ಟೈಮ್ ಗ್ರ್ಯಾಜುಯೇಟ್ ಇನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಥವಾ ಹಾಸ್ಪಿಟಾಲಿಟಿ ಅಡ್ಮಿನಿಸ್ಟ್ರೇಷನ್ ವಿತ್ 60% ಮಾರ್ಕ್ಸ್ನೊಂದಿಗೆ ಪಾಸಾಗಿರೋಂಥವ್ರು ಹಾಗೆ ಮಿನಿಮಮ್ 1 ಇಯರ್ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು
ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಸೀನಿಯರ್ ಮ್ಯಾನೇಜ್ಮೆಂಟ್ಗೆ 90,000 ಇರುತ್ತೆ, ಮ್ಯಾನೇಜರ್ಗೆ 70,000 ಇರುತ್ತೆ, ಇಂಜಿನಿಯರ್ಗೆ 50,000 ಇರುತ್ತೆ. ಹಾಗೆ ಇಲ್ಲಿ ನಿಮ್ಮ CGP ಕೂಡ ಚೆಕ್ ಮಾಡಲಾಗುತ್ತೆ. ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಯಾರಿಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂತ. ಅದನ್ನ ಬಿಟ್ಟು ಜೂನಿಯರ್ ಡ್ರಾಫ್ಟ್ ಮ್ಯಾನ್ಗೆ 26,000 ರೂಪಾಯಿ ಇರುತ್ತೆ, ಜೂನಿಯರ್ ಡ್ರಾಫ್ಟ್ ಮ್ಯಾನ್ ಗ್ರೇಡ್ 2ಗೆ 25,000 ಇರುತ್ತೆ, ಜೂನಿಯರ್ ಅಸಿಸ್ಟೆಂಟ್ ಗ್ರೇಡ್ಗೆ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಗ್ರೇಡ್ 3ಗೆ 25,000 ಇರುತ್ತೆ. ಇದು ಮಿನಿಮಮ್ ಸ್ಯಾಲ್ರಿ ಆಗಿರುತ್ತೆ. ಪಕ್ಕದಲ್ಲಿ ಪರ್ ಆ್ಯನ್ಯುವಲ್ ಕೂಡ ಮೆನ್ಷನ್ ಮಾಡಿದರೆ ನೀವು ನೋಡ್ಕೋಬೋದಾಗಿರುತ್ತೆ. ಹಾಗೆ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತಾ ಇದ್ದು ಮ್ಯಾಕ್ಸಿಮಮ್ ಏಜ್ ಲಿಮಿಟಲ್ಲಿ ಆ್ಯಸ್ ಯೂಶುವಲ್ SC/STಗೆ 5 ಇಯರ್ಸ್, OBCಗೆ 3 ಇಯರ್ಸ್ ಮತ್ತು PWBD ಕ್ಯಾಟಗರಿಗೆ ಮ್ಯಾಕ್ಸಿಮಮ್ 10 ಇಯರ್ಸ್ವರೆಗೂ ನೀಡಲಾಗ್ತಾ ಇರುತ್ತೆ. ಇದ್ರ ಜೊತೆಗೆ ಸರ್ವಿಸ್ ಮ್ಯಾನ್ಗೆ ಇರುತ್ತೆ. ಹಾಗೆ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋವಂಥವ್ರಿಗೆ ಕೂಡ ಇರುತ್ತೆ. ಮತ್ತು ರಿಲೆವೆಂಟ್ ಫೀಲ್ಡ್ನಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಎಕ್ಸ್ಪೀರಿಯೆನ್ಸ್ ಮಾಡಿರೋವಂಥವ್ರಿಗೆ ಮತ್ತು PhD ಮಾಡಿರೋವಂಥವ್ರಿಗೆ ಇವರೆಲ್ಲರಿಗೂ ಏಜ್ ರಿಲ್ಯಾಕ್ಸೇಷನ್ ಅಂತ ಇರುತ್ತೆ. ಬಟ್ ಇಲ್ಲಿ ಇಲ್ಲಿ ಮೆನ್ಷನ್ ಮಾಡಿರೋದಲ್ಲ, ಅಲ್ಲಿ ಮಿನಿಮಮ್ 1 ಇಯರ್ ಈಗಾದರೂ ಇರುತ್ತೆ. ಹಾಗೆ ಪ್ಲೇಸ್ ಆಫ್ ಪೋಸ್ಟಿಂಗ್ ಬಂದು ನಿಮಗೆ ಹೆಡ್ ಆಫೀಸ್ನಲ್ಲಿ ನ್ಯೂ ದೆಹಲಿ, ಗುರುಗ್ರಾಮ್ ಮತ್ತು ರಿಲಿಜನ್ ಆಫೀಸ್ ಚೆನ್ನೈ, ವಡೋದರಂ ಮತ್ತು ಕೋಲ್ಕತ್ತಾ ಬ್ರಾಂಚ್ನಲ್ಲಿ ಮತ್ತು ಮುಂಬೈ ಬ್ರಾಂಚ್ನಲ್ಲಿ ನಿಮಗೆ ಬೇರೆ ಕನ್ಸ್ಟ್ರಕ್ಷನ್ ನಡೀತಿರೋಂಥ ಬ್ರಾಂಚ್ನಲ್ಲಿ ನಿಮಗೆ ಪೋಸ್ಟಿಂಗ್ ಅನ್ನೋದು ಇರುತ್ತೆ. ಇದರಲ್ಲಿ ಮೋಡ್ ಆಫ್ ಕ್ವಾಲಿಫಿಕೇಷನ್ ಬಂದು ನಿಮಗೆ ಕ್ವಾಲಿಫಿಕೇಷನ್ ಹಾಗೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ನ ಆಧಾರದ ಮೇಲೆ ಮತ್ತು ಸಮ್ ಕ್ಯಾಂಡಿಡೇಟ್ಗೆ ಸ್ಕಿಲ್ ಟೆಸ್ಟ್ ಕೂಡ ಮಾಡಲಾಗುತ್ತೆ. ಇದರಲ್ಲಿ ಯಾರೆಲ್ಲ ಸೀನಿಯರ್ ಮ್ಯಾನೇಜರ್ ಹಾಗೆ ಇಂಜಿನಿಯರಿಂಗ್ ಇದ್ದರೂ ಇವರಿಗೆ ಡೈರೆಕ್ಟಾಗಿ ನ್ಯೂ ದೆಹಲಿಯಲ್ಲಿ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇನ್ನು ಇದರಲ್ಲಿ ಡ್ರಾಫ್ಟ್ ಮ್ಯಾನ್ ಹಾಗೆ ಜೂನಿಯರ್ ಅಸಿಸ್ಟೆಂಟ್ ಇವರಿಗೆಲ್ಲರಿಗೂ ಸ್ಕಿಲ್ ಟೆಸ್ಟ್ ಅನ್ನೋದು ಮೆನ್ಷನ್ ಮಾಡಲಾಗುತ್ತೆ. ಹಾಗೆ ಮೋಡ್ ಆಫ್ ಇಂಟರ್ವ್ಯೂ ಕೂಡ ಇರುತ್ತೆ ಮತ್ತು ಸ್ಕಿಲ್ ಟೆಸ್ಟ್ ಇದು ಎರಡೂ ಪ್ರಿಪೇರ್ ಮಾಡಲಾಗುತ್ತೆ. ಹಾಗೆ ಯಾರೆಲ್ಲ ಇಂಟರ್ವ್ಯೂ ಇರುತ್ತೋ ಅವ್ರಿಗೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಮೇಲ್ ಮುಖಾಂತರ ನಿಮಗೆ ಕಾಂಟ್ಯಾಕ್ಟನ್ನು ಮಾಡಲಾಗುತ್ತೆ. ಅಪ್ಲೈ ಮಾಡುವಂಥವ್ರು ಈ ಒಂದು ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ www.engineeringindia.com ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಕೇರ್ಫುಲ್ಲಾಗಿ ನೋಡಿಕೊಂಡು ಅಪ್ಲೈನ ಮಾಡಬೇಕಾಗಿರುತ್ತೆ. ಹಾಗೆ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸು ನೀಡಿ, ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊನ್ನೆ ಸಿಗ್ನೇಚರ್ ಮತ್ತು ಡಾಕ್ಯುಮೆಂಟ್ಸ್, ಡೇಟ್ ಆಫ್ ಬರ್ತ್ ಪ್ರೂಫ್ದು ಮತ್ತು ಆಲ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಮತ್ತು ವ್ಯಾಲಿಡ್ ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಇರುತ್ತೋ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಇಫ್ PWBD ಅದನ್ನು ಕೂಡ ಮೆನ್ಷನ್ ಮಾಡಿರ್ಬೇಕಾಗುತ್ತೆ ಸರ್ಟಿಫಿಕೇಟ್ ಮತ್ತು ಕ್ಯಾಟ್ ಸರ್ಟಿಫಿಕೇಟ್. ಇಷ್ಟನ್ನು ಮೆನ್ಷನ್ ಮಾಡಿ ನೀವು ಕಳಿಸ್ಬೇಕಾಗತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಮೇ 9ನೇ ತಾರೀಕಿಂದ ಶುರುವಾಗಿದ್ದು ಮೇ 25ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ. ಹಾಗೆ ಒರಿಜಿನಲ್ ಸರ್ಟಿಫಿಕೇಟ್ದು ಎಂಕ್ವೈರಿ ಕೂಡ ಇರುತ್ತೆ. ಸೊ ನೋಡಿಕೊಂಡು ಅಪ್ಲೈಯನ್ನು ಮಾಡಿ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಾರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.